ಅಂದ್ಬಿಟ್ಟು ಹಾಲೆಲೂಯ. ಆಗ ದೇವರು ಅದನ್ನ ನೋಡಿ ಆ ಹುಡುಗನನ್ನ ಆಶೀರ್ವಾದ ಮಾಡ್ಕೊಂಡಾಗಿರ್ತಾನೆ. ಹಾಲೆಲೂಯ. ಆ 5 ರೊಟ್ಟಿ 2 ಮೀನುಗಳನ್ನ ಆ ಯೇಸು ಕ್ರಿಸ್ತನು ಕೈಗಳನ್ನು ಎತ್ಕೊಂಡು ಪರಲೋಕದ ಕಡೆಗೆ ನೋಡಿ ಆತನ ಪ್ರಾರ್ಥನೆ ಮಾಡ್ತಾನೆ. ಹಾಲೆಲೂಯ. ಪರಲೋಕದ ದೇವರೇ, ಭೂಮಿಯಿಂದ ಆತನ ಕೊಡುವ ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳಿದಾಗ 5 ರೊಟ್ಟಿ 2 ಮೀನು ಆ ಪುಟ್ಟಿಯಲ್ಲಿ ಇರುತ್ತೆ. ಆ ಪುಟ್ಟಿಯಲ್ಲಿ ಏನಾಗುತ್ತಂದ್ರೆ ಅದು ತುಂಬಿ ಬಿಡುತ್ತೆ. ಹಾಲೆಲೂಯ. ಪ್ರೇಯರ್ ಮಾಡಿದಾಗ ಆ ಪುಟ್ಟಿ ಎಷ್ಟಿರುತ್ತೋ ಅಷ್ಟು ಪುಟ್ಟಿ ಕೂಡ ತುಂಬುವಂತ ಅದ್ಭುತವನ್ನ ದೇವರು ಮಾಡ್ತಾನೆ. ಹಾಲೆಲೂಯ. ಹಾಗಾದ್ರೆ ಇದನ್ನ ಈ ಅದ್ಭುತ ಮಾಡ್ಬೇಕಂದ್ರೆ ಕಾರಣ ಏನಂದ್ರೆ ಇದರಿಂದ ಒಬ್ಬ ಚಿಕ್ಕ ಹುಡುಗ ಏನ್ ಮಾಡ್ದವನೇ, ನನಗೋಸ್ಕರನು ಈ ಊಟ ಬೇಡ ಜಲ್ದಿ ಅಂತ ಅವನ್ ತೀರ್ಮಾನ ಮಾಡ, ಸ್ವಂತ ತೀರ್ಮಾನ. ಆದ್ರಿಂದ ನಾವು ನಮ್ಮ ಸ್ವಂತ ತೀರ್ಮಾನ ಮಾಡ್ಬೇಕು. ಏನಾದ್ರೂ ಬೆಳಿಬೇಕಂದ್ರೆ, ಎಲ್ಲಾದ್ರೂ ನಾವು ಜೀವಿಸ್ಬೇಕಂದ್ರೆ, ಮುಂದೆ ನಮ್ಮ ಜೀವಿತ ಆಶೀರ್ವಾದವಾಗಿ ಬದಲಾಗ್ಬೇಕಂದ್ರೆ ನಮ್ಮ ಜೀವಿತದಲ್ಲಿ ನಾವು ಸ್ವಂತ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಚಿಕ್ಕ ಹುಡುಗ ಅವ್ರ ಅಪ್ಪ ಅಮ್ಮನ ಕೇಳಿರ್ಬೋದು, ಅಪ್ಪ ಇದು ಏಸಮಿ ಕೊಡ್ಲಾ ಬೇಡ ಅಂತ ಕೇಳಿದ್ರು. ತಿನ್ನಕ್ ನಮ್ಗೆ ಒಳ್ಳೆ ಬೇಡ ಅಂತ ಹೇಳಿರೋರು. ಆ ಚಿಕ್ಕ ಹುಡುಗ ಯಾರನ್ನು ಕೇಳಿಲ್ಲ, ಅವ್ರ ಅಪ್ಪನೂ ಕೇಳಿಲ್ಲ, ಅಮ್ಮನೂ ಕೇಳಿಲ್ಲ. ಯಾರನ್ನ ದೇವ್ರನ್ನ ನೋಡಿ ಇಲ್ಲ ಇದು ದೇವ್ರಿಗೋಸ್ಕರ ತಂದಿದ್ದೀನಿ, ದೇವ್ರಿಗೆ ಕೊಟ್ಬಿಡ ನಮ್ಗೆ ಹೇಳ್ಬಿಟ್ಟು ದೇವ್ರಿಗೋಸ್ಕರ ಕೊಟ್ಬಿಟ್ಟು ಹಾಲೆಲೂಯ. ಆಗೋದ್ರಿಂದ ನಾವು ಕೂಡ ಕೆಲವು ವಿಷಯಗಳನ್ನ ಬೇರೆಯವ್ರ ಸದಾ ಕೂಡ ಮಾತಾಡ್ಬೇಕು. ಅದು ಆಶೀರ್ವಾದ. ಕೆಲವು ವಿಷಯಗಳನ್ನ ಯಾರ ಹತ್ರ ಮಾತಾಡದೇ ಇರೋದೇ ಆಶೀರ್ವಾದ. ಹಾಲೆಲೂಯ. ಯಾಕಂದ್ರೆ ಯಾವಾಗ ನಾವು ಕೆಲವು ವಿಷಯಗಳನ್ನ ಬೇರೆಯವ್ರಿಗೆ ಹೇಳ್ತೇವೋ ಅವ್ರ ಹತ್ರ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಆದ್ರೆ ಕೆಲವು ವಿಷಯಗಳನ್ನ ಸರಿಯಾಗಿ ತಿಳ್ಕೊಳ್ತಾರೆ. ಹಾಲೆಲೂಯ. ಆದ್ರಿಂದ ನಾವು ಕೆಲವು ವಿಷಯಗಳನ್ನ ಇತರರ ಸಂಗಡ ಹಂಚ್ಕೋಬೇಕು, ಕೆಲವು ವಿಷಯಗಳನ್ನ ಹಂಚಿಕೊಳ್ಳಬಾರದು. ಯಾಕಂದ್ರೆ ದೇವರು ಪ್ರತಿಯೊಂದೊಂದು ಕೂಡ ಜ್ಞಾನಯುತವಾಗಿ ಆತನ ಮಾತನಾಡುವಂತ ದೇವರು ನಮ್ಮ ದೇವರು ಜ್ಞಾನವಂತನು. ಹಾಲೆಲೂಯ. ಆದ್ರಿಂದ ಅಂತ ದೇವರ ಬಳಿಗೆ ಹೆಚ್ಚು ಹುಡುಗ ಬಂದು ತೀರ್ಮಾನ ಮಾಡ್ದ, ಈ ಊಟ ನನ್ಗೂ ಬೇಡ, ನಮ್ಮ ಅಮ್ಮಂಗೂ ಬೇಡ, ನಮ್ಮ ಅಪ್ಪಂಗೂ ಬೇಡ, ನಮ್ಮ ಕುಟುಂಬದವ್ರು ಯಾರಿಗೂ ಬೇಡ, ಈ ಊಟ ದೇವರಿಗೆ ಸೇರ್ಬೇಕು ಅಂತ ಹೇಳಿ ಅವನು ದೇವ್ರಿಗೋಸ್ಕರ ತಗೊಂಬಂದು ಕೊಟ್ಟ. ಹಾಲೆಲೂಯ. ಅದನ್ನ ಹೆಸರು ಕ್ರಿಸ್ತನ ಇಸ್ಕೊಂಡು ಆತನು ಪ್ರಾರ್ಥನೆ ಮಾಡಿದಾಗ 5 ರೊಟ್ಟಿ 2 ಮೀನುಗಳು ದೊಡ್ಡ ಅದ್ಭುತವನ್ನ ಹೆಸರು ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ದೊಡ್ಡ ಅದ್ಭುತವಾಗಿ ಪುಟ್ಟಿನ ತುಂಬಿಡ್ತು. ಅದರಿಂದ ಹೆಸರು ಕ್ರಿಸ್ತನು ಶಿಷ್ಯರಿಗೆ ತೊಳಿ ಇದನ್ನ ಎಲ್ಲಾ ಜನಕ್ಕೆ ಹಂಚ್ಕೊಡಿ ಅಂತ ಹೇಳಿದಾಗ ಆ ಪುಟ್ಟಿಯಿಂದ ಒಂದೊಂದು ರೊಟ್ಟಿ ತೆಗಿತಾ ಇದ್ರು, ಒಂದೊಂದು ಮೀನು ತೆಗೆದು ಜನಕ್ಕೆ ಕೊಡ್ತಾ ಇದ್ರು. ಒಂದೊಂದು ತೆಗೆದು ಕೊಡ್ತಾ ಇದ್ರೆ ಇನ್ನೊಂದು ಹೊಸ ಹೊಸ ಮೀನು, ಹೊಸ ಹೊಸ ರೊಟ್ಟಿ ಅದ್ರಲ್ಲಿ ಸೃಷ್ಟಿ ಆಗ್ತಾ ಬರ್ತಿತ್ತು. ಹೀಗೆ ಆ ಪುಟ್ಟಿನ ದೇವರ ಆಶೀರ್ವಾದ ಮಾಡ್ದ. ಹಾಲೆಲೂಯ. ಈ ಆಶೀರ್ವಾದ ಮಾಡಿದಾಗ ಅಲ್ಲಿ ಗಂಡಸರೇ 5,000 ಜನ ಅಂದ್ರೆ 20,000 ಜನಕ್ಕೂ ಆ ಪುಟ್ಟಿಯಿಂದ 20,000 ರೊಟ್ಟಿನೂ ಆಗೈತೆ, 20,000 ಮೀನುಗಳು ಆಗೈತೆ. ಅಷ್ಟು ಮೀನು ಅಷ್ಟು ಊಟ ಎಲ್ಲಾ ಜನ ತಿಂದು ತೃಪ್ತರಾದರು. ಅಲ್ಲಿ 16ನೇ ವಾಕ್ಯ 9-16 ಹೇಳ್ತಾ ಇದೆ, ಆ 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನ ಆಶೀರ್ವದಿಸಿ ಮರೆದು ಶಿಷ್ಯರ ಕೈಗೆ ಕೊಟ್ಟು ಈ ಜನರ ಗುಂಪಿಗೆ ಹಂಚಿರಿ ಅಂದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಹಾಲೆಲೂಯ.